ನನ್ನ ಕ್ಲೈಂಟ್ ರಾದ ನಾರಾಯಣ್ ಗಣೇಶ್ ಕಾಮತ್ ಟಿಳಕವಾಡಿ ಬೆಳಗಾವದವರು ದೂಧಗಂಗಾ ರಿವರ್ ಬ್ಯಾರೇಜ್ ಕೆಲಸ ಟೆಂಡರ್ ಮುಖಾಂತರ ಇರಿಗೇಷನ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬೆಳಗಾವಿ ಸಬ್ ಡಿವಿಷನ್ ಇಂದ ತಗೊಂಡಿದ್ದರು. ಕೆಲಸ ಮಾಡುವಾಗ ಸಿಮೆಂಟ್ ಕೊಡೋದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು. ತಿಂಗಳ ಪರ್ಟಿಕ್ಯುಲರ್ ಎಷ್ಟು ಬಿಲ್ ಆಗಿರ್ತದೆ ಅಷ್ಟು ತುಂಬೋದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು. ಆದರೆ ಡಿಪಾರ್ಟ್ಮೆಂಟ್ದವರು ತಮ್ಮ ಇವು ಎರಡೂ ಕಂಡೀಷನ್ಸ್ಗಳನ್ನು ಪಾಲಿಸಲಿಲ್ಲ. ಸಿಮೆಂಟ್ ಕೊಡಲಿಕ್ಕೆ 3.5 ವರ್ಷ ಡಿಲೇ ಮಾಡಿದರು. ಅದೇ ರೀತಿ ತಿಂಗಳ ಬಿಲ್ ಒಟ್ಟೆ ಕೊಡಲಿಲ್ಲ. ಕಾರಣ 3.5 ವರ್ಷ ಡಿಲೇ ಆಗಿದ್ದರಿಂದ ನಮ್ಮ ಕ್ಲೈಂಟ್ಗೆ ಭಾಳ ನುಕ್ಸಾನ ಆಯಿತು. ಅದಕ್ಕೆ ಆ ನುಕ್ಸಾನನ್ನು ಕೂಡಿ ನನಗೆ ಬಿಲ್ ಕೊಡಿ ಅಂತೇಳಿ ಅವರು ಗೌರ್ಮೆಂಟ್ಗೂ ಮನವಿ ಮಾಡಿದರು. ಗೌರ್ಮೆಂಟ್ದವರು ಅವ್ರಿಗೆ ಕೊಡಲಿಲ್ಲ, ಡಿಪಾರ್ಟ್ಮೆಂಟ್ದವರು ಕೊಡಲಿಲ್ಲ ಅಂದ್ಕೂಡಲೇ ಅವರು ಫೈನಲ್ ಬಿಲ್ ಒಳಗೆ ಅವು ಏನೂ ಕ್ಲೇಮ್ಸ್ ಕೊಡಲಿಲ್ಲ ಅಂದ್ಕೂಡಲೇ ನಾವು ನೋಟಿಸ್ ಕೊಟ್ಟು ಅವರಿಗೆ ಹಿಂಗೆ ಇಷ್ಟು ಕ್ಲೇಮ್ ಇದೆ ತಾವು ಕೊಡಬೇಕು ಅಂತ ಕೇಳಿದ್ದೆ. 1995ದಾಗ 11 ಆಗಸ್ಟ್ 1995ದಾಗ ನಾವು ಕೇಸ್ ದಾಖಲು ಮಾಡಿದ್ದು ನಾರಾಯಣ್ ಗಣೇಶ್ ಕಾಮತ್ ಪರವಾಗಿ. ಆ ವೇಳೆಯಲ್ಲಿ ಫಸ್ಟ್ ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಬೆಳಗಾವಿ ಅವರು ನಾರಾಯಣ್ ಗಣೇಶ್ ಕಾಮತ್ ಅವರು ಹಾಕಿದ ದಾವೆಯನ್ನು ಅಗದಿ ಕಾಯ್ದೆಶೀರಿ ಇದೆ ಅಂಥೇಳಿ ಮತ್ತು ಅವ್ರ ಕ್ಲೇಮ್ ಜಸ್ಟಿಫಿಯೇಬಲ್ ಅದೇ, ಅವ್ರ ಕಡೆ ತಪ್ಪಿಲ್ಲ, ಡಿಪಾರ್ಟ್ಮೆಂಟ್ ಕಡೆ ತಪ್ಪಿರುವುದರಿಂದ ಡಿಪಾರ್ಟ್ಮೆಂಟ್ದವರೇ 3.5 ವರ್ಷ ಡಿಲೇಗೆ ನುಕ್ಸಾನ ಆಗಿದ್ದಕ್ಕೆ ಹೊಣೆಗಾರ ಆಗ್ತಾರೆ ಅಂಥೇಳಿ ಏನು ಬರ್ತಕ್ಕದು ಏನು ಡ್ಯೂಸ್ ಅದು ಎಲ್ಲ ಕೊಡಬೇಕಂತ ಆದೇಶ ಮಾಡಿದರು. ಅದಕ್ಕೆ ಹೈಕೋರ್ಟ್ ತನಕ ಪ್ರಕರಣ ಹೋಗಿ ಪುನಃ ಚೌಕಶಿಗೆ ಬಂದು 2ನೇ ಸರ್ತಿನೂ ಮತ್ತೊಮ್ಮೆ ಜಮಾ ಮಾಡಬೇಕಂತ ಆಯಿತು. 3ನೇ ಬಾರಿ 31/7/2024ರಲ್ಲಿ 34 ಲಕ್ಷ ರೂಪಾಯಿ 11/8/95ರಿಂದ ಎಲ್ಲಿವರೆಗೆ ಪೇಮೆಂಟ್ ಆಗೋದಿಲ್ಲ ಅಲ್ಲಿವರೆಗೆ ಬಡ್ಡಿ ಸಹಿತ ಎಲ್ಲ ರೊಕ್ಕ ಇವು ಸ್ಟೇಟ್ ಆಫ್ ಕರ್ನಾಟಕ ತರಫೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬೆಂಗಳೂರು, ರೆವಿನ್ಯೂ ಅಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ದವರು ಸೆಕ್ರೆಟ್ರಿ, ಡೆಪ್ಯೂಟಿ ಕಮಿಷನರ್ ಬೆಳಗಾವಿ, ಆಮೇಲೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವರು ಜಾಯಿಂಟ್ಲಿ ಆ್ಯಂಡ್ ಸೆವರಲಿ ದೇ ಆರ್ ಲಯಬಲ್ ಅಂತ ಹಿಡ್ಕೊಂಡು ಟೋಟಲ್ ಅಮೌಂಟ್ ಕೊಡಬೇಕು ಅಂತ ಆದೇಶ ಮಾಡಿದರು. ಆ ಆದೇಶ ಪ್ರಕಾರ 1,31,79,500 ಅಷ್ಟು ಅಮೌಂಟ್ 1 ವರ್ಷದ ಹಿಂದೆ ಬಾಕಿ ಇತ್ತು. ಅಲ್ಲಿಂದನ ಮತ್ತೆ ಇನ್ನು ಮುಂದೆ ಬಡ್ಡಿ ಬರ್ತಕ್ಕದ್ದು ಅದ. ಈ ಅಮೌಂಟ್ ಕ್ಲೇಮ್ ಮಾಡಿ ಅವರಿಗೆ ನೋಟಿಸ್ ಕಳಿಸಲಾಗಿತ್ತು. 3 ಮಂದಿ ನೋಟಿಸ್ ತೊಗೊಂಡು ಗಪ್ಪ ಕೂತರು. ನಂತರ ಸರ್ಕಾರಿ ವಕೀಲರು ಹಾಜರಾಗಿ ಸ್ವಲ್ಪ ಟೈಮ್ ಕೇಳಿದರು. ಲಾಸ್ಟಕ್ಕೆ ನಾನು ವಾರಂಟ್ ತೊಗೊಂಡಿದ್ದ ನಂತರ ನಮ್ಮ ಪಕ್ಷಕಾರ ಪರವಾಗಿ ಆ ವೇಳೆಯಲ್ಲಿ ಅವರು ಹೈಕೋರ್ಟ್ಗೆ ಅಪೀಲ್ ಮಾಡಿದರು. ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿ ಸ್ಟೇ ಕೇಳಿದರು. ಆನರೇಬಲ್ ಹೈಕೋರ್ಟ್ನವರು ಏನಂದರು, 50% ಅಮೌಂಟ್ ಆಫ್ ದ ಟೋಟಲ್ ಕ್ಲೇಮ್ ಪ್ಲಸ್ ಫ್ರಮ್ 11/8/1995 ಹಿಡ್ಕೊಂಡು ಇವತ್ತಿನವರೆಗೂ ಎಷ್ಟು ಬಡ್ಡಿ ಅದೇ ಅವು ಎಲ್ಲ ಕೂಡಿಸಿ ಮೇ ಬಿ ರೌಂಡ್ ಅಬೌಟ್ 65 lakhs ತುಂಬಬೇಕು. ಅದು 6 ವಾರದಲ್ಲಿ ತುಂಬಬೇಕು ಅಂತ ಕಂಡೀಷನ್ ಹಾಕಿದ್ರು. 6 ವಾರ ಅಂದರೆ 2 ಜೂನ್ ಲಾಸ್ಟ್ ಆಗ್ತಿತ್ತು. 2 ಜೂನ್ 2025 ಅಲ್ಲಿವರೆಗೆ ಅವರು ರೊಕ್ಕ ತುಂಬಿಲ್ಲ. ಅದಕ್ಕೆ ಪುನಃ ಕೋರ್ಟ್ನವರು ವಾರಂಟ್ ಕಳಿಸಿರು. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ಹಿಂಗೆ ಇದೆ ತಾವು ತುಂಬ್ರಿ ಅಂತ ಈಗ ಮನವಿ ಮಾಡಿದ್ರೆ ಅವರು ಏನು ದಾದ್ ಮಾಡಲಿಲ್ಲ. ಡಿಸಿ ಕಚೇರಿಗೆ ಹೋದರೆ ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ದು ಅದೇ ನಮ್ಮದು ಏನು ಸಂಬಂಧ ಇಲ್ಲ ಅಂತ ಅಂದರು. ನಾ ಹೇಳಿದ್ರು ನೀವು ಕೂಡ ಅದ್ರಾಗ ಪಾರ್ಟಿ ಇದ್ದೀರಿ, ನೀವು ಆಲ್ಸೋ ಜಾಯಿಂಟ್ಲಿ ಆ್ಯಂಡ್ ಸೆವರಲಿ ಲಯಬಲ್ ಇದ್ದೀರಿ ಅಂತ ಹೇಳಿದ್ರೂ ಅವ್ರು ಕೇಳಲಿಲ್ಲ. ನಂತರ 3ನೇ ಬಾರಿ ಮತ್ತೊಮ್ಮೆ ವಾರಂಟ್ ಬಂದಾಗ ನಾನು ಅದಕ್ಕಿಂತ ಪೂರ್ವದಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ದು ಪೂರಾ ಆಫೀಸದು ಎಲ್ಲ ಪೀಠಾರೋಪಣ ಅದು ಎಲ್ಲ ಕುರ್ಚಿ ಫರ್ನಿಚರ್ ಎಲ್ಲ ಟ್ರಕ್ ಲೋಡ್ ಒಂದು 5-6 ವರ್ಷ ಹಿಂದೆ ಫಸ್ಟ್ ದಾವೆ ಡಿಗ್ರಿ ಆದಾಗ ತೊಗೊಂಡಿದ್ದ ಪ್ರಕಾರ ಈ ಸರ್ತಿನೂ ಮಾಡ್ಬೋದಾಗಿತ್ತು. ಬಟ್ ಡೆಪ್ಯೂಟಿ ಕಮಿಷನರ್ ಕಚೇರಿಯಲ್ಲಿ ಹೋದಾಗ ನನಗೆ ಇದು ಅವ್ರಿಗೆ ಕೇಳಿದಾಗ ಅವರು ಏನು ದಾದ್ ಮಾಡಲಿಲ್ಲ ಅಂದರೆ ಮತ್ತು ರೊಕ್ಕ ಕೊಡೋ ಬಗ್ಗೆ ಏನು ಸರಿಯಾಗಿ ಉತ್ತರಿಸಲಿಲ್ಲ ಅಂದ್ಕೂಡಲೇ ನಾನು ಅವ್ರದ್ದು ಅದು ಕಾರ್ ಇದ್ದಿದ್ದನ್ನು ಜಪ್ತ್ ಮಾಡಿದೆ. ಈ ಪ್ರಕಾರ ಜಪ್ತ್ ಮಾಡಿದ ನಂತರ ಅವರು ಸ್ವಲ್ಪ ಇಂಡೈರೆಕ್ಟ್ಲಿ ನೋಡಿ ಕಾಂಪ್ಲಿಕೇಶನ್ಸ್ ಆಗ್ತದೆ ಅಂತ ಹೇಳಾಕತ್ರು. ನಾನು ಹೇಳಿದ್ರೆ ನಾನು ಕಾಯ್ದೆಶೀರವಾಗಿ ಏನು ಕೆಲಸ ಮಾಡಿದ್ರೆ ನನಗೇನು ಕಾಂಪ್ಲಿಕೇಶನ್ ಆಗಲ್ಲ, ನನ್ನ ಪಕ್ಷಕಾರಿಗೂ ನ್ಯಾಯ ದೊರಕಬೇಕು ಅಂತ ನನ್ನ ಉದ್ದೇಶ ಇದೆ. ಈ ಶುಡ್ ಗೆಟ್ ಜಸ್ಟಿಸ್. ನಾವು ಮೈ ಕ್ಲೈಂಟ್ ಈಸ್ ನೋ ಮೋರ್. ಅವರು ತೀರ್ಕೊಂಡಾರೆ, ಅವ್ರ ವಾರಸ್ದಾರ ತರಫೆ ನಾನು ಕೇಸ್ ನಡೆಸ್ತಾ ಇದ್ದೀನಿ. ಅವ್ರಿಗೆ ಅವ್ರದ್ದು ಫಲ ಸಿಗಲಿ, ಕೋರ್ಟ್ನಾಗ ಮಾಡಿದ ಆದೇಶ ಪ್ರಕಾರ ಅವ್ರಿಗೆ ರೊಕ್ಕರೇ ಸಿಗಲಿ. ಹೈಕೋರ್ಟ್ನವರು ಆದೇಶ ಮಾಡಿದ ಪ್ರಕಾರ 50% ಜಮಾ ಮಾಡಬೇಕಾಗಿತ್ತು, ಅದು ತಾವು ಮಾಡಿಲ್ಲ.
ಅದಕ್ಕೆ ನನಗೂ ಕಾಯ್ದೆಶೀರ ಅಧಿಕಾರ ಪ್ರಕಾರ ನಾವು ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ಆಮೇಲೆ ಬೆಲೀಫ್ ಅವರು ಬಂದು ಅವು ಕಾರ್ ಜಪ್ತ್ ಮಾಡ್ಕೊಳಕ್ಕೆ ಪಂಚನ ಕರೆಸಿ ಕಾರ್ ಜಪ್ತ್ ಮಾಡಿ ಕಾಯ್ದೆಶೀರ ಪ್ರಕ್ರಿಯೆ ಮುಗಿಸ್ಕೊಂಡು ಕಾರ್ ಜಪ್ತ್ ಮಾಡಿ ಕೋರ್ಟ್ ನ್ಯಾಯಾಲಯದ ಆವರಣದಲ್ಲಿ ನಿಲ್ಲಿಸಲಾಗಿದೆ. ನನಗೆ ಇಷ್ಟೇ ಕೇಳೋದಿದೆ, ಗೌರ್ಮೆಂಟ್ ಕಡೆ ಎಲ್ಲ ರೊಕ್ಕ ಎಲ್ಲ ಉಳಿದಿದ್ದು ಗ್ಯಾರಂಟಿ ಯೋಜನೆ ಇದೇ ಯೋಜನೆಗೋಸ್ಕರ ಎಲ್ಲ ರೊಕ್ಕ ಇದ್ದೇ ಇರ್ತದೆ. ಈ ಇಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡಿ 30 ವರ್ಷ ತನಕ ಅವ್ರದ್ದು ಬಾಕಿ ಕೊಡೋಂಗಿಲ್ಲ ಅಂದರೆ ಜಸ್ಟಿಸ್ನು ಸಿಕ್ಕಿಲ್ಲ ಹಂಗೆ ಆಗ್ತದೆ. ಅದಕ್ಕೂ ಅವ್ರಿಗೂ ನ್ಯಾಯ ಸಿಗಬೇಕ ಉದ್ದೇಶದಿಂದ ನಾನು ಜಸ್ಟ್ ಒಂದು ಕಾರ್ ಅಂದರೆ ಟೋಕನ್ ಅಂತ ಜಪ್ತ್ ಮಾಡಿದೆ. ಇನ್ನು ಮುಂದೆ ಲಘು ರೊಕ್ಕ ತುಂಬಿಲ್ಲ ಅಂದರೆ ಎಂಟೈರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ದು ಆಫೀಸ್ದು ಫರ್ನಿಚರ್ ಇನ್ಕ್ಲೂಡಿಂಗ್ ಅವ್ರದ್ದು ವೆಹಿಕಲ್ಸು ಆಗಲಿ DC ವೆಹಿಕಲ್ಸ್ ಆಗಲಿ ಅಂತ ಜಪ್ತ್ ಮಾಡ್ಬೋದು. ನನಗೆ ಇಷ್ಟೇ ಅನ್ನೋದಿದೆ, ನ್ಯಾಯ ಜಸ್ಟಿಸ್ ಸಿಗಬೇಕಂತ ಉದ್ದೇಶದಿಂದ ಕೆಲಸ ಮಾಡಿದೆ. ನಾನು ಓಂ ಪ್ರಕಾಶ್ ಪವರ್ಲಾಲ್ ಜೋಶಿ, OB ಜೋಶಿ ಅಡ್ವೊಕೇಟ್, ಬೆಳಗಾವಿ.